ನಮಸ್ಕಾರ. ಇವತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಅಂದರೆ ಯಾರು ಮತ್ತು ಅವ್ರ ಕೆಲಸಗಳೇನು ಮತ್ತು ಅವರು ಯಾವ ಕೆಲಸನ ಮಾಡಬೇಕು, ಬನ್ನಿ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಬೇಸಿಕಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಅಂದರೆ ಎಲ್ಲ ಕೆಲಸನೂ ಮಾಡಬೇಕು. ಎಲ್ಲ ಕೆಲಸ ಅಂದರೆ ಡೈರೆಕ್ಷನ್ಗೆ ಸಂಬಂಧಪಟ್ಟ ಕೆಲಸ. ಅಂದರೆ ನಾನು ಆಗಲೇ ಹೇಳಿದ್ದೀನಿ, ಒಂದು ಸಿನಿಮಾ ಆಗಬೇಕಂದ್ರೆ ಇಟ್ಸ್ ಕಂಪ್ಲೀಟ್ಲಿ ಟೀಮ್ ವರ್ಕ್. ಅಂದರೆ ಒಂದು ತಂಡದ ಕೆಲಸ. ಅದು ಬರೀ ಡೈರೆಕ್ಷನ್ ಒಂದೇ ಅಲ್ಲ, ಈ ಕಡೆ ಸಿನಿಮಾಟೋಗ್ರಫಿ ಇರ್ಬೋದು, ಮತ್ತು ಟೆಕ್ನಿಕಲ್ ಟೀಮ್ ಇರ್ಬೋದು, ಡೈರೆಕ್ಷನ್ ಟೀಮ್ ಇರ್ಬೋದು. ಸೊ ಎಲ್ಲರೂ ಸೇರಿ ಮಾಡೋವಂಥ ಕೆಲಸ. ಈ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಏನಿರ್ತಾರೆ ಇವರೆಲ್ಲ ಡೈರೆಕ್ಷನ್ ಟೀಮಲ್ಲಿ ಕೆಲಸ ಮಾಡ್ತಾರೆ. ಡೈರೆಕ್ಷನ್ ಟೀಮಲ್ಲಿ ಬರೋವಂಥ ಕೆಲಸಗಳನ್ನ ಪ್ರತಿಯೊಬ್ಬೊಬ್ಬ ಅಸಿಸ್ಟೆಂಟು ಕೂಡ ಹಂಚ್ಕೊತಾರೆ. ಅಂದರೆ ಅಸೋಸಿಯೇಟ್ ಏನಿರ್ತಾರೆ ಅವರು ಇವ್ರಿಗೆಲ್ಲ ಒಂದೊಂದು ಕೆಲಸನ ಪ್ಲ್ಯಾನ್ ಮಾಡಿ ಕೊಟ್ಟಿರ್ತಾರೆ. ಯಾಕಂದರೆ ಡೈರೆಕ್ಟರ್ ಅದನ್ನೆಲ್ಲ ಮಾಡೋಕ್ಕಾಗಲ್ಲ. ಅವ್ರ ಕೆಳಗಡೆ ಕೋ ಡೈರೆಕ್ಟರ್ ಇರ್ತಾರೆ, ಅಸೋಸಿಯೇಟ್ ಇರ್ತಾರೆ, ಬೇರೆ ಬೇರೆ ಅಸಿಸ್ಟೆಂಟ್ಸ್ ಇರ್ತಾರೆ. ಅವರು ಅದನ್ನೆಲ್ಲ ಅವ್ರಿಗೆ ಡಿವೈಡ್ ಮಾಡಿ ಕೊಡ್ತಾರೆ. ಪ್ರತಿಯೊಂದು ಕೆಲಸನೂ ಅವ್ರು ಮಾಡಬೇಕು. ಅಂದರೆ ಓನ್ಲಿ ಡೈರೆಕ್ಷನ್ ಮಾತ್ರ. ಬೇರೆ ಸಿನಿಮಾಟೋಗ್ರಾಫಿಲಿ ಅವ್ರ ಅಸಿಸ್ಟೆಂಟ್ಸ್ ಇರ್ತಾರೆ, ಅವ್ರು ಅದನ್ನು ಮಾಡ್ತಾರೆ. ಟೆಕ್ನಿಕಲಲ್ಲಿ, ಲೈಟಿಂಗಲ್ಲಿ ಅವ್ರ ಅಸಿಸ್ಟೆಂಟ್ಸ್ ಅವ್ರ ಕೆಲಸನ ಮಾಡ್ತಾರೆ. ಹೀಗೆ ಡೈರೆಕ್ಷನಲ್ಲಿ ಅಂತ ಬಂದಾಗ ನಿಮಗೆ ಈ ಅಸಿಸ್ಟೆಂಟ್ಸ್ ಯಾರು ಹೊಸದಾಗಿ ಸೇರಿಕೊಂಡಿರ್ತಾರೆ, ಅಂದರೆ ನಾನು ಡೈರೆಕ್ಟರ್ ಆಗಬೇಕು, ಸಿನಿಮಾ ಬಗ್ಗೆ ಕಲಿಬೇಕು, ಸಿನಿಮಾ ಯಾವ ರೀತಿ ತೆಗಿತಾರೆ, ಫ್ರೆಶ್ ಆಗಿ ಅವ್ರಿಗೆ ಒಂದು ಐಡಿಯಾ ಬೇಕು, ಮತ್ತು ನೋಡಬೇಕು, ಕಲಿಬೇಕು ಅನ್ನೋ ಉತ್ಸಾಹ ಇರುತ್ತೆ. ಹಾಗಾಗಿ ಅವ್ರನ್ನ ಡೈರೆಕ್ಷನ್ ಟೀಮಲ್ಲಿ ತಗೊಂಡು ಅವ್ರಿಗೆ ಕೆಲಸಗಳನ್ನ ಹೇಳ್ಕೊಡ್ತಾರೆ. ಸಣ್ಣ ಸಣ್ಣ ಕೆಲಸ. ಉದಾಹರಣೆಗೆ ಯಾವುದೋ ಒಂದು ಬಸ್ ಸ್ಟ್ಯಾಂಡಲ್ಲೋ ಅಥವಾ ಒಂದು ರೋಡಲ್ಲೋ ಯಾವುದೋ ಒಂದು ಸೀನ್ ತೆಗಿತಾ ಇರ್ತಾರೆ. ಅದರಲ್ಲಿ ಕೆಲವೊಬ್ಬರು ಅಸಿಸ್ಟೆಂಟ್ಸ್ ಒಂದು 3-4 ಜನ ಇರ್ಬೋದು, ಎಷ್ಟಾದರೂ ಇರ್ಬೋದು. ಅವ್ರನ್ನ ಏನು ಮಾಡ್ತಾರೆ, ಕ್ರೌಡ್ ಕಂಟ್ರೋಲ್ ಮಾಡೋಕ್ಕೆ ಬಿಡ್ತಾರೆ. ಅಂದರೆ ಜೂನಿಯರ್ ಆರ್ಟಿಸ್ಟ್ ಏನಾದರೂ ಎಂಟ್ರಿ ಇದ್ದರೆ ಅವ್ರನ್ನ ಬಿಟ್ಟು ಮಿಕ್ಕಿದ ಪಬ್ಲಿಕ್ ಅವ್ರನ್ನೆಲ್ಲ ಏನು ಮಾಡ್ತಾರೆ, ಅವಾಯ್ಡ್ ಮಾಡೋದೇ ಈ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸಗಳು. ಅದನ್ನು ಅವಾಯ್ಡ್ ಮಾಡ್ಕೊಂಡು, ಅಂದರೆ ಅವ್ರನ್ನ ಕ್ರೌಡ್ನ ಕಂಟ್ರೋಲ್ ಮಾಡಿಕೊಂಡು ಆ ಸೀನ್ಗೆ ಸಹಕಾರ ಕೊಡ್ತಾರೆ. ಅಂದರೆ ಆ ಸೀನ್ ತೆಗಿತಾ ಇದ್ದರೆ ಅದಕ್ಕೆ ಏನೇನು ಬೇಕೋ ಅದನ್ನು ಅವರು ಕೂಡ ಅದನ್ನು ಮಾಡ್ತಾರೆ. ಸೊ ಈ ಕಡೆ ಸೀನ್ ಆರಾಮಾಗಿ ತೆಗಿತಾರೆ. ಇದೊಂದಾಯಿತು. ಇನ್ನೊಬ್ರು ಏನು ಮಾಡ್ತಾರೆ, ಈ ಕಂಟಿನ್ಯೂಟಿ ರಿಪೋರ್ಟ್ನ ಬರ್ಕೊತಾ ಇರ್ತಾರೆ. ಒಬ್ಬರು ಇಬ್ಬರು ಈ ಥರ ಬರ್ಕೊತಿರ್ತಾರೆ. ಇನ್ ಕೇಸ್ ಒಬ್ಬರು ಸರಿಯಾಗಿ ಬರ್ದಿಲ್ಲ ಅಂದರೆ ಇನ್ನೊಬ್ಬರು ಕರೆಕ್ಟಾಗಿ ಬರ್ಕೊಳ್ಳಿ ಅಂತ ನೀಟಾಗಿ ಬರ್ಕೊತಾ ಇರ್ತಾರೆ. ಎಡಿಟಿಂಗ್ ರಿಪೋರ್ಟ್ ಅಲ್ಲಿ ಏನಾಗ್ತಾ ಇದೆ, ಆ ಸೀನಲ್ಲಿ ಏನು ಬರ್ತಾ ಇದೆ, ಯಾವ ಶಾರ್ಟ್ ತೆಗಿತಾ ಇದ್ದೀವಿ. ಮತ್ತು ಕೆಲವೊಬ್ಬರು ಕಂಟಿನ್ಯೂಟಿ ರಿಪೋರ್ಟ್ ಇರುತ್ತೆ. ಅವ್ರು ಯಾವ ಡ್ರೆಸ್ ಹಾಕ್ಕೊಂಡಿದ್ದಾರೆ, ಯಾವ ಬಣ್ಣದ ಚೂಡಿದಾರ್ ಹಾಕಿದ್ದಾರೆ, ಇದೆಲ್ಲ ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಮತ್ತು ಅವರೇನಾದರೂ ಡಾಕ್ಟ್ರ್ ಆಗಿದ್ದರೆ ಯಾವ ಕಲರ್ ಶೂ ಹಾಕ್ಕೊಂಡಿದ್ರು, ಮತ್ತು ಅವರು ಯಾವ ಡ್ರೆಸ್ ಹಾಕ್ಕೊಂಡಿದ್ದಾರೆ, ಮತ್ತು ಅವ್ರು ಯಾವ ಪೊಸಿಷನ್ ನಿಂತಿದ್ರು, ಇದೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡಬೇಕು. ಅಸಿಸ್ಟೆಂಟ್ಸ್ ಆದವರು ಬರೀ ಕಂಟಿನ್ಯೂಟಿ ರಿಪೋರ್ಟ್ ಒಂದೇ ಅಲ್ಲ, ಮತ್ತು ಕ್ರೌಡ್ ಕಂಟ್ರೋಲ್ ಒಂದೇ ಅಲ್ಲ, ಪ್ರತಿಯೊಂದನ್ನು ಗಮನ ಹರಿಸ್ತಾ ಇರಬೇಕಾಗುತ್ತೆ, ನೋಡ್ಕೊತಾ ಇರಬೇಕು. ಬೇಸಿಕಲಿ ಏನೇ ಸಣ್ಣ ಪುಟ್ಟ ತಪ್ಪಿದ್ರು ಇಮಿಡಿಯೇಟಾಗಿ ಅಸೋಸಿಯೇಟ್ಗೋ ಕೋ ಡೈರೆಕ್ಟರ್ಗೋ ಹೇಳ್ಬೇಕು, ಸರ್ ಹಿಂಗಿದೆ, ಈ ಥರ ಆಗ್ತಾಯಿದೆ ಅಂತ. ಸೊ ಅವಾಗ ಅದನ್ನು ಅವ್ರು ಇಮಿಡಿಯೇಟಾಗಿ ಸರಿಪಡಿಸ್ತಾರೆ. ಯಾಕಂದರೆ ತುಂಬ ಕೆಲಸ ಇರೋದ್ರಿಂದ ಎಲ್ಲರೂ ಬಂದು ಇಮಿಡಿಯೇಟಾಗಿ ನೋಡೋಕ್ಕಾಗಲ್ಲ. ಹಾಗಾಗಿ ಹೆಚ್ಚಾಗಿ ಈ ಅಸಿಸ್ಟೆಂಟ್ಗಳನ್ನ ಬಳಸ್ತಾರೆ. ಅಂದರೆ ಸಣ್ಣ ಪುಟ್ಟ ಕೆಲಸಗಳನ್ನ ಅವ್ರು ವಹಿಸಿರ್ತಾರೆ, ಅದನ್ನೆಲ್ಲ ಅವ್ರು ನೋಡ್ಕೊಬೇಕು. ಪ್ರತಿಯೊಂದನ್ನು ಕೂಡ ಅಬ್ಸರ್ವ್ ಮಾಡಿ ಹೇಳ್ಬೇಕು. ಯಾಕಂದರೆ ಪ್ರತಿಯೊಂದು ಸೀನು ಕೂಡ ಬಹಳ ಮುಖ್ಯ ಆಗುತ್ತೆ. ಇವತ್ತು ಏನೋ ಒಂದು ಸೀನ್ ತೆಗೆದಿರ್ತೀವಿ, ನಾಳೆ ಇನ್ನೆಲ್ಲೋ ಬೇರೆ ಲೊಕೇಶನ್ ತೆಗಿತೀವಿ. ಇನ್ ಕೇಸ್ ಕಂಟಿನ್ಯೂಟಿ ಇದ್ದರೆ, ಅಲ್ಲಿ ಡ್ರೆಸ್ ಏನಾದರೂ ಚೇಂಜ್ ಆಗಿದ್ದರೆ, ಶೂ ಏನಾದರೂ ಚೇಂಜ್ ಆಗಿದ್ದರೆ, ನಮಗೆ ನೋಡಬೇಕಾದ್ರೆ ಸ್ಕ್ರೀನ್ ಮೇಲೆ, ಅಂದರೆ ತೆರೆ ಮೇಲೆ ಗೊತ್ತಾಗ್ಬಿಡುತ್ತೆ ಇದು ಮಿಸ್ಟೇಕ್ ಇದೆ ಅಂತ. ಸೊ ಈ ರೀತಿ ಮಿಸ್ಟೇಕ್ಗಳನ್ನ ಅವಾಯ್ಡ್ ಮಾಡೋದಕ್ಕೆ ಮತ್ತು ಕೆಲಸ ಸರಿಯಾಗಿ ಆಗಲಿ ಅಂತಲೇ ಈ ಅಸಿಸ್ಟೆಂಟ್ಗಳನ್ನ ತೊಗೊತಾರೆ. ಈ ಅಸಿಸ್ಟೆಂಟ್ಗಳಿಗೆ ಪ್ರತಿಯೊಂದನ್ನು ನೋಡಿಕೊಂಡೇ ಟ್ರೈನಿಂಗ್ ಕೊಡ್ತಾರೆ. ಅಂದರೆ ಪ್ರತಿಯೊಂದನ್ನು ಕೂಡ ಸ್ಪಾಟಲ್ಲೇ ಕಲಿಬೇಕು. ಇವ್ರಿಗೇನು ಸಪ್ರೇಟಾಗಿ ಟ್ರೈನಿಂಗ್ ಇರೋಲ್ಲ, ಹೇಳ್ಕೊಡ್ತಾರೆ. ನಿನ್ನ ಕೆಲಸ ಈ ರೀತಿ ಈ ಥರ ಮಾಡಬೇಕು. ಅಂದರೆ ಎಡಿಟಿಂಗ್ ರಿಪೋರ್ಟ್ ಇದ್ದರೆ ಅವ್ನು ಬರ್ಕೊಬೇಕು, ಕೆಲವೊಬ್ಬರು ಕಂಟಿನ್ಯೂಟಿ ನೋಡ್ಕೊಬೇಕು, ಕೆಲವೊಬ್ಬರು ಕ್ರೌಡ್ ಕಂಟ್ರೋಲ್ ಮಾಡಬೇಕು. ಈ ಥರ ಬೇರೆ ಬೇರೆ ಕೆಲಸಗಳನ್ನ ಅವ್ರಿಗೆ ಕೊಡ್ತಾರೆ. ಅದನ್ನು ಅವ್ರು ಮಾಡಬೇಕು. ಈ ಥರ ಮಾಡಿ ಅನುಭವ ಆಗಬೇಕು. ಮತ್ತು ಇನ್ನೂ ಕೆಲವೊಬ್ರು ಏನು ಮಾಡ್ತಾರೆ, ಸ್ವಲ್ಪ ಅನುಭವ ಇದ್ದರೆ ಕ್ಲ್ಯಾಪ್ ಬೋರ್ಡ್ ಕೊಡ್ತಾರೆ, ಅದನ್ನು ಕೂಡ ಕ್ಲ್ಯಾಪ್ ಮಾಡಬೇಕು. ಈ ರೀತಿ ಅವ್ರಿಗೆ ಒಂದು ಪ್ರಮೋಷನ್ ಕೊಡ್ತಾ ಒಂದು ಲೆವೆಲ್ಗೆ ಹೋಗ್ತಾರೆ. ಅಸೋಸಿಯೇಟ್, ಕೋ ಡೈರೆಕ್ಟರ್ ಮತ್ತು ಡೈರೆಕ್ಟರ್. ಅಂದರೆ ಸಮಯ ಹಿಡಿಯುತ್ತೆ, ಬಟ್ ಎಲ್ಲವನ್ನೂ ಕಲಿಬೇಕು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ. ಸೊ ಬಿಗಿನಿಂಗ್ ಕ್ರೌಡ್ ಕಂಟ್ರೋಲ್ ಮಾಡೋದಾಗಿರ್ಬೋದು, ಅಥವಾ ಲೊಕೇಶನಲ್ಲಿ ತುಂಬ ಗಲಾಟೆ ಇದ್ದರೆ ಅದನ್ನು ಕಂಟ್ರೋಲ್ ಮಾಡೋದು. ಈ ಥರ ಬೇರೆ ಬೇರೆ ಕೆಲಸಗಳನ್ನ ಇವ್ರ ಕೈಲಿ ಮಾಡಿಸ್ತಾರೆ. ಅಂದರೆ ಒಂದು ಬೇಸಿಕಲಿ ಒಂದು ಅನುಭವ. ಸೊ ಎಲ್ಲ ಅನುಭವ ಇದ್ದರೆ ಕೊನೆಗೆ ಅವ್ರಿಗೊಂದು ನಾಲೆಜ್ ಸಿಗುತ್ತೆ, ಯಾವ ರೀತಿ ಒಂದು ಸಿನಿಮಾ ತೆಗಿತಾರೆ, ಯಾವ ರೀತಿ ಒಂದು ಸೀನ್ ಬರುತ್ತೆ ಇದ್ರ ಬಗ್ಗೆ. ಮತ್ತು ಸಾಕಷ್ಟು ಜನ ಕೇಳೋದ್ರಿಂದ ಅಸಿಸ್ಟೆಂಟ್ಸ್ಗೆ ಪೇಮೆಂಟ್ ಇರುತ್ತಾ ಅಂತ. ಖಂಡಿತ ಇರುತ್ತೆ. ಯಾರಿಗೂ ಪೇಮೆಂಟ್ ಕೊಡದೇ ಇರಲ್ಲ, ಕೊಟ್ಟೇ ಕೊಡ್ತಾರೆ. ಸ್ವಲ್ಪ ಕಮ್ಮಿ ಇರುತ್ತೆ ಪೇಮೆಂಟ್ ಅವ್ರಿಗೆ.
₹500, ₹450, ₹600, ಕೆಲವೊಂದು ಸರಿ ಒಳ್ಳೆ ಪೇಮೆಂಟು ಕೊಡ್ಬೋದು. ಬಟ್ ಏನೂ ಕೊಡ್ದೇ ಝೀರೋ ಅಂದರೆ ಊಟ ಮಾತ್ರ ಕೊಟ್ಟು, ತಿಂಡಿ ಮಾತ್ರ ಕೊಟ್ಟು, ಬರೀ ಇರೋಕ್ಕೆ ಜಾಗ ಕೊಟ್ಟು ಪೇಮೆಂಟ್ ಕೊಡದೆ ಕಳಿಸಲ್ಲ. ಅಷ್ಟೋ ಇಷ್ಟೋ ಖಂಡಿತ ಕೊಟ್ಟು ಕಳಿಸ್ತಾರೆ, ಕಂಪ್ಲೀಟ್ ಕೈಯಲ್ಲಂತೂ ಕಳಿಸಲ್ಲ. ಯಾಕಂದರೆ ನಾನು ಕೇಳಿದ್ದೀನಿ ಸಾಕಷ್ಟು ಕಡೆ. ಹಾಗಾಗಿ ಕೊಡ್ತಾರೆ, ಒಂದು ₹500, ₹600 ಖಂಡಿತ ಕೊಡ್ತಾರೆ. ಏನೇನು ಕೊಡ್ತಾರೆ, ಬರೀ ಕೈಯಲ್ಲಂತೂ ಕಳಿಸಲ್ಲ. ನಾನು ತುಂಬ ಕಡೆ ಕೇಳಿದ್ದೀನಿ, ಹೇಳ್ತಾಯಿದ್ದೀನಿ. ಹಾಗಾಗಿ ಸ್ಟಾರ್ಟಿಂಗಲ್ಲಿ ಎಲ್ಲ ಕೆಲಸನೂ ಮಾಡಬೇಕಾಗುತ್ತೆ. ಇನ್ ಕೇಸ್ ಏನೋ ಚೆಲ್ಲೋಗುತ್ತೆ, ಏನೋ ಒಂದು ಅಕಸ್ಮಾತ್ ಏನೋ ಒಂದು ಸೀನಲ್ಲಿ ಕಾಫಿನೇನೋ ಇಮಿಡಿಯೇಟಾಗಿ ಯಾರೂ ಕ್ಲೀನ್ ಮಾಡೋರಿಲ್ಲ ಅಂದರೆ ಅಸಿಸ್ಟೆಂಟೇ ಮಾಡಬೇಕಾಗುತ್ತೆ. ಆದರೆ ಸೀನ್ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಕಾಫಿ ಚೆಲ್ಲೋದು, ಏನೋ ಒಂದು ನೀರು ಬಾಟ್ಲ್ ಬಿದ್ದೋಗೋದು, ಆ ಥರ ಇದ್ದಾಗಲೂ ಕೂಡ ಅಲ್ಲಿ ಕ್ಲೀನ್ ಮಾಡೋರು ಇದ್ದರೂ ಕೂಡ ಇನ್ ಕೇಸ್ ಅವ್ರು ಆ ಸಮಯದಲ್ಲಿ ಎಲ್ಲೋ ಪಕ್ಕದಲ್ಲಿದ್ದಾರೆ, ಬಂದಿಲ್ಲ ಅಂದರೆ ಅದನ್ನು ಕೂಡ ನಾವೇ ಮಾಡಬೇಕಾಗುತ್ತೆ. ಅಂದರೆ ಎಲ್ಲದಕ್ಕೂ ರೆಡಿ ಇರಬೇಕು, ಎಲ್ಲ ಕೆಲಸವನ್ನು ಮಾಡಬೇಕು. ಆಗಲೇ ತಾನೇ ನಾವು ಸಂಪೂರ್ಣವಾಗಿ ಏನಾದರೂ ಒಂದು ಕಲಿಯೋದು. ಸೊ ಹಾಗಾಗಿ ಅಸಿಸ್ಟೆಂಟ್ ಆದವರು ಎಲ್ಲವನ್ನು ಮಾಡಬೇಕು. ಎಲ್ಲ ಮಾಡಿದಾಗಲೇ ನಮಗೆ ಕಂಪ್ಲೀಟ್ ನಾಲೆಜ್ ಬರೋದು. ಇದು ಅಸಿಸ್ಟೆಂಟ್ ಕೆಲಸ. ಹಾಗಾಗಿ ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಅನ್ನಿಸ್ತು. ಮುಂದಿನ ಸಂಚಿಕೆಯಲ್ಲಿ ಬೇರೆ ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.